ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಸುಜಿತ್ ರೆಸಿಪೀಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಸುಲಭವಾಗಿ ಹೊರಗೆ ಕ್ರಿಸ್ಪಿ ಆಗಿರ್ತಕ್ಕಂತಹ ಮತ್ತು ಒಳಗೆ ಜ್ಯೂಸಿ ಆಗಿರುವಂತಹ ಒಂದು ಚಿಕನ್ ವಿಂಗ್ಸ್ ಫ್ರೈನ ಮಾಡೋಣ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ನಾನು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಆಯಿಲ್ ಕೂಡ ಏನು ಜಾಸ್ತಿ ಬೇಕಾಗಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿರುತ್ತೆ. ಹಾಗೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ವಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಅದು ನೀರೆಲ್ಲ ಹೋಗೋ ತನಕನೇ ಹಾಗೆ ಬಿಡಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಹಾಗೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಇರುತ್ತೆ ಈ ಮೆಣಸಿನ ಪುಡಿ. ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ತಂದೂರಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ತಂದೂರಿ ಮಸಾಲ ಪೌಡರ್ನ ನೀವು ಯಾವುದೇ ಕಬಾಬ್ ಮಸಾಲ ಆದ್ರೂ ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಈ ಫ್ರೈ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ನಾನಿಲ್ಲಿ 1 ಸ್ಪೂನ್ ಮೊಸರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರದಲ್ಲಿ ನಾನಿಲ್ಲಿ ಲೆಮನ್ ಗ್ರಾಸ್ ಜಿಂಜರ್ ಸ್ಪೈಸ್ ಮ್ಯಾರಿನೇಟ್ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ಹಾಗೆ ನಾನಿಲ್ಲಿ ಪೆಪ್ಪರ್ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪನೇ. ಈ ಪೆಪ್ಪರ್ ಸಾಸ್ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ, ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ. ಇದಿಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಲೆಮನ್ ಕೂಡ ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಆಗಿದ ನಂತರ ನಾನಿಲ್ಲಿ ವಿಂಗ್ಸ್ ನಾನು ಮೊದಲೇ ತೊಳೆದಿಟ್ಕೊಂಡಿದ್ನಲ್ಲ, ಚೆನ್ನಾಗಿ ನೀರೆಲ್ಲ ಹೋಗಿತ್ತು, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಈ ರೀತಿಯಾಗಿ ವಿಂಗ್ಸನ್ನು ಚೆನ್ನಾಗಿ ಸೇರಿಸಿ ಮಸಾಲೆ ಎಲ್ಲ ಹಿಡಿಯೋ ತನಕ ಹಚ್ಚಬೇಕು. ಹೀಗೆ ನೋಡಿ, ಈ ರೀತಿಯಾಗಿ ಎಲ್ಲ ಕಡೆಯನ್ನು ಮಸಾಲನ್ನು ಹಚ್ಕೋಬೇಕು. ಹಾಗೆ ಇದಾದ ನಂತರ ಎಲ್ಲವನ್ನು ಒಂದೊಂದಾಗಿಯೇ ನಾನು ಹಾಕ್ಕೊಂಡು ಈ ರೀತಿಯಾಗಿ ಮಸಾಲ ಹಚ್ಚಿಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಸಾಲ ಹಚ್ಚಿ ಇಡೋದ್ರಿಂದ ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ಚೆನ್ನಾಗಿ ಮಸಾಲನ ಅಪ್ಲೈ ಮಾಡಬೇಕು. ಅದಕ್ಕೆ ಆ ವಿಂಗ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲನ ಹಾಕಬೇಕು. ಹಾಗೆ ನಾನು 20 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ 20ರಿಂದ 30 ನಿಮಿಷ ತನಕ ಇಟ್ಟರೆ ಸಾಕಾಗುತ್ತೆ. ನಂತರ ನಾನು ಇದನ್ನು ತೆಗೆದುಬಿಟ್ಟು 30 ನಿಮಿಷ ಆಗಿತ್ತು, ತೆಗೆದುಬಿಟ್ಟು ನಾನಿಲ್ಲಿ ಇದಕ್ಕೆ 1 ಸ್ಪೂನ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಯಿಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕಿಬಿಟ್ಟು. ಯಾಕೆಂದರೆ ನಾನು ಏರ್ ಫ್ರೈಯರಲ್ಲಿ ಮಾಡ್ತಿರೋದ್ರಿಂದ ಆಯಿಲ್ ತುಂಬ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ಅದಕ್ಕೆ ಜಾಸ್ತಿ ಆಯಿಲು ಏನು ಹಾಕೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದನ್ನು ಏರ್ ಫ್ರೈಯರಿಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಅಪ್ಲೈ ಮಾಡಿಬಿಟ್ಟು ಒಂದೊಂದೇ ವಿಂಗ್ಸನ್ನು ನಾನಿಲ್ಲಿ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಇದರಲ್ಲಿ 4 ವಿಂಗ್ಸ್ ಅಷ್ಟೇ ನಾನು ಹಾಕಿಡ್ತಾ ಇದ್ದೀನಿ. 4 ವಿಂಗ್ಸ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಇದನ್ನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹಾಗೆ 20 ನಿಮಿಷ ಆಗುವಷ್ಟು ನಾನು ಇದನ್ನ ಟೈಮಿಂಗ್ಸ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಆಪ್ಷನ್ ಇರುತ್ತೆ. ನಿಮಗೆ ಯಾವ್ದು ಬೇಕಾದರೂ, ವೆಜಿಟೇಬಲ್ ಬೇಕಾದರೆ ವೆಜಿಟೇಬಲ್ಲು, ಫಿಶ್ ಬೇಕಾದರೆ ಫಿಶ್ಶು, ಚಿಕನ್ ಬೇಕಾದರೆ ಚಿಕನ್ನು, ಈ ರೀತಿಯಾಗಿ ಆಪ್ಷನ್ ಕೊಟ್ಟಿರ್ತಾರೆ. ನಾನಿಲ್ಲಿ ಚಿಕನ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 ನಿಮಿಷ ಇಡ್ತಾ ಇದ್ದೀನಿ. 20 ನಿಮಿಷ ಇಟ್ಟು ಆನ್ ಮಾಡಿದ್ದೀನಿ. ಹಾಗೆ ಆನ್ ಮಾಡಿದ ನಂತರ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ಮಧ್ಯದಲ್ಲಿ ಒಂದ್ಸಲ ಈ ರೀತಿಯಾಗಿ ತೆಗೆದು ನೋಡ್ತಾ ಇದ್ದೀನಿ. ತೆಗೆದು ನೋಡಿಬಿಟ್ಟು ಸ್ವಲ್ಪ ಆಯಿಲ್ನ ಮೇಲ್ಗಡೆ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ. ಹಾಗೆ ಅದನ್ನು ಮತ್ತೆ ನಾನಿಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಫ್ರೈ ಆಗಿದ ನಂತರ ಚೆನ್ನಾಗಿ ಫ್ರೈ ಆಗಿತ್ತು. ನಾನೀಗ ತೆಗೆದು ನೋಡಿದಾಗ ನಂತರದಲ್ಲಿ ನಾನು ಇದನ್ನ ಒಂದ್ಸಲ ತಿರುಗಿಸಿ ಕೂಡ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಒಂದ್ಸಲ ತಿರುಗಿಸಿ ಹಾಕ್ತಾ ಇದ್ದೀನಿ. ತಿರುಗಿಸಿ ಹಾಕಿ ಮತ್ತೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರೋದನ್ನ ನಾನು ತೆಗೆದುಬಿಟ್ಟು ಒಂದು ಅಲ್ಯೂಮಿನಿಯಂ ಕಾಯಿಲ್ ಪೇಪರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ನೀವು ಇಲ್ಲಿ ಇಷ್ಟು ಚೆನ್ನಾಗಿ ಫ್ರೈ ಆಗಿರೋದನ್ನ ನೋಡ್ಬೋದು. ನಾನು ಅಲ್ಯೂಮಿನಿಯಂ ಕಾಯಿಲ್ ಪೇಪರಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅದು ಚೆನ್ನಾಗಿ ಬಿಸಿ ಹಾಗೆ ಇರುತ್ತೆ. ಹಾಗಾಗಿ ನಾನು ಈ ಪೇಪರಲ್ಲಿ ಹಾಕಿಟ್ಟಿರ್ತಾ ಇದ್ದೀನಿ. ಫ್ರೆಂಡ್ಸ್, ಕೆಲವರು ಡಯೆಟ್ ಮಾಡ್ತಾ ಇರ್ತಾರೆ, ಆಯಿಲ್ ಐಟಮ್ ತಿನ್ನಲ್ಲ ಅಂತಾರೆ. ಅಂಥವರು ಕಡಿಮೆ ಆಯಿಲಲ್ಲಿ ಇದನ್ನು ನಾವು
ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಇದನ್ನು ವಿಂಗ್ಸ್ ಅಷ್ಟೇ ಅಲ್ಲ, ಯಾವುದೇ ಚಿಕನ್ ಆದ್ರೂ ಚೆನ್ನಾಗಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಮತ್ತು ಜಿಮ್ಮಿಗೆ ಹೋಗ್ತಾ ಇರ್ತಾರೆ ಅಂಥವರೆಲ್ಲ ಆಯಿಲೆಲ್ಲ ಜಾಸ್ತಿ ಬಳಸೋದಲ್ಲ, ಅಂಥವರು ವಿತೌಟ್ ಆಯಿಲು ಇದನ್ನು ಆಯಿಲೇ ಸಪ್ಲೈ ಮಾಡಬೇಕು ಅಂತಲೂ ಇಲ್ಲ, ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ಡ್ರೈ ಆಗಿ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನು ಮತ್ತೆ ಉಳಿದಿರ್ತಕ್ಕಂತಹ ವಿಂಗ್ಸನ್ನ ಕೂಡ ಇದರಲ್ಲಿ ಸೇರಿಸಿಟ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಇಲ್ಲಿ ನೋಡ್ಬೋದು ಎಲ್ಲ ವಿಂಗ್ಸನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ವಿಂಗ್ಸ್ ಹಾಕ್ಕೊಂಡ ನಂತರ ಮತ್ತೆ ಇದನ್ನು ನಾನು ಇಲ್ಲಿ ಏರ್ ಫ್ರೈಯರಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಮತ್ತು ಉಳಿದಿರೋ ಮಸಾಲೆ ಎಲ್ಲವನ್ನು ಕೂಡ ಅದ್ರ ಮೇಲೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಉಳಿದಿರ್ತಕ್ಕಂಥ ಮಸಾಲನೆಲ್ಲ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ನಂತರ ನಾನಿಲ್ಲಿ ಇದನ್ನು ಏರ್ ಫ್ರೈಯರ್ನ ಕ್ಲೋಸ್ ಮಾಡಿ ಮತ್ತೆ ಅದೇ ರೀತಿಯಲ್ಲಿ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 ಮಿನಿಟ್ಸ್ ನಾನು ಇಡ್ತಾ ಇದ್ದೀನಿ. ಚಿಕನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡು 20 ನಿಮಿಷ ಹಾಕಿ ಬಿಡಬೇಕು. ಮಧ್ಯದಲ್ಲಿ ನಾನು ಸೇಮ್ ಪ್ರೊಸೀಜರು ಅದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಮಧ್ಯದಲ್ಲಿ ಓಪನ್ ಮಾಡಿ ನಾನು ಅದಕ್ಕೆ ಆಯಿಲ್ನ ಕೂಡ ಅಪ್ಲೈ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ ಹಾಗೆ ನೀವು ಆಯಿಲ್ನ ಬಳಸದೇನೂ ಕೂಡ ಇದರಲ್ಲಿ ಏರ್ ಫ್ರೈಯಲ್ಲಿ ಮಾಡ್ಕೋಬೋದು. ನಾನೇ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಕೆಲವರು ಆಯಿಲ್ನೇ ಹಾಕಲ್ಲ, ಆಯಿಲ್ ವಿತೌಟ್ ಆಯಿಲ್ ಕೂಡ ಇದರಲ್ಲಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿತ್ತು. ಈ ಫ್ರೈನೂ ಕೂಡ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಹಾಗೆ ಫ್ರೆಂಡ್ಸ್, ಒಂದು ಪ್ಲೇಟಿಗೆ ಎಲ್ಲವನ್ನು ನಾನು ಈ ರೀತಿಯಾಗಿ ತೆಗೆದು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹಾಗೆ ಒಳಗಡೆ ಜ್ಯೂಸಿಯಾಗೂ ಕೂಡ ಇದೆ, ಹೊರಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಜ್ಯೂಸಿಯಾಗಿದೆ. ಅಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿತ್ತು. ಹಾಗೆ ಫ್ರೆಂಡ್ಸ್, ನಮ್ಮ ಕ್ರಿಸ್ಪಿ ಚಿಕನ್ ವಿಂಗ್ಸ್ ರೆಡಿಯಾಗಿದೆ. ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.